ಹಲೋ ಎವ್ರಿವನ್, ನಾನು ನಿಮ್ಮ ಆರ್.ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಫಸ್ಟ್ ಸೆಮ್ MBAನಲ್ಲಿ ಬರೋ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಇದರಲ್ಲಿ ನಾವು ಇವತ್ತು ಜರ್ನಲೈಸ್, ಲೆಡ್ಜರ್ ಮತ್ತು ಟ್ರಯಲ್ ಬ್ಯಾಲೆನ್ಸ್ ಪ್ರಾಕ್ಟಿಕಲ್ ಸಮ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊತಾ ಹೋಗೋಣ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನೀವೇನಾದರೂ KSOU MBA ಸ್ಟೂಡೆಂಟ್ಸ್ ಆಗಿದ್ದರೆ ನಮ್ಮದು ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಇದೆ. ಇದು ಅದ್ರದ್ದು ಸ್ಕ್ಯಾನರ್ ಆಗಿರುತ್ತೆ. ನೀವು ಈ ಸ್ಕ್ಯಾನ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಫಾರ್ MCOM ಸ್ಟೂಡೆಂಟ್ಸ್ ವಿ ಹ್ಯಾವ್ ಎ ಸಪ್ರೇಟ್ ಗ್ರೂಪ್. ಫ್ರಮ್ ದಟ್ ವಿ ವಿಲ್ ಬಿ ಶೇರಿಂಗ್ ಆಲ್ ದಿ ಅಸೈನ್ಮೆಂಟ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಎಕ್ಸಾಮ್ಗೆ ಏನಾದರೂ ನೋಟಿಫಿಕೇಷನ್ ಇದ್ದರೆ ಇಲ್ಲ ಅಸೈನ್ಮೆಂಟ್ಸ್ ವಿತ್ ಪ್ರಾಕ್ಟಿಕಲ್ ಸಮ್ ಪ್ರತಿಯೊಂದು ನೋಟ್ಸು ಅದರಲ್ಲಿ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಮತ್ತು ಅವ್ರವ್ರದ್ದೇ ಆದಂಥ ಸಪ್ರೇಟ್ ಗ್ರೂಪಲ್ಲಿ ಅವ್ರವ್ರದ್ದೇ ಆದಂಥ ಆಲ್ ದ ಡೀಟೇಲ್ಸ್ ವಿಲ್ ಬಿ ಶೇರ್ಡ್. ಸೊ ನೀವೇನಾದರೂ MBA ಸ್ಟೂಡೆಂಟ್, MCOM ಸ್ಟೂಡೆಂಟ್ ಸಪೋಸ್ ಈ ವಿಡಿಯೋ ನೋಡ್ತಿದ್ರೆ ನಮ್ಮದು ಅಫಿಷಿಯಲ್ ವಾಟ್ಸಪ್ ಗ್ರೂಪಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತು ಅಪಾರ್ಟ್ ಫ್ರಮ್ ದಿ MBA ಆ್ಯಂಡ್ MCOM ಸ್ಟೂಡೆಂಟ್ಸ್ ವಿ ಹ್ಯಾವ್ ಅ ಸಪ್ರೇಟ್ ಗ್ರೂಪ್ ಫಾರ್ KSOU ಅದರ್ ಸ್ಟ್ರೀಮ್ ಸ್ಟೂಡೆಂಟ್ಸ್. ಅದರಲ್ಲಿ ನಾವು ಜನರಲ್ ನೋಟಿಫಿಕೇಷನ್ ಎಲ್ಲ ಹಾಕ್ತೀವಿ. ಮತ್ತು MBA ಆ್ಯಂಡ್ MCOM ಸ್ಟೂಡೆಂಟ್ಸ್ ಪ್ಲೀಸ್ ಈ ಗ್ರೂಪಿಗೆ ಜಾಯ್ನ್ ಆಗಬೇಡಿ. ಇದೇನೇ ಇದ್ದರೂ ಜನರಲ್ ಸ್ಟೇಟ್ ಅದರ್ ಸ್ಟ್ರೀಮ್ಸ್ ಅವ್ರಿಗೆ ಮಾತ್ರ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ R.J ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನಿಮಗೆ ಅಪ್ಡೇಟ್ ಬೇಗ ಬರ್ತಾ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಅಲ್ವಾ ರೀ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪಕ್ಕ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಕ್ವೆಶನ್ ವಿಲ್ ಬಿ ಜರ್ನಲೈಸ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ರಾಜು ಫಾರ್ ಏಪ್ರಿಲ್ 2025. ಇಷ್ಟು ನಮಗೆ ಜರ್ನಲ್ ಎಂಟ್ರೀಸ್ ಕೊಟ್ಟಿದ್ದಾರೆ. ಇವಾಗ ನಾವು ಜರ್ನಲ್ ಬುಕ್ ಮಾಡಬೇಕಾಗತ್ತೆ. ಸೊ ಜರ್ನಲ್ ಎಂಟ್ರಿದು ಫಾರ್ಮ್ಯಾಟು ಈ ಥರ ಇರುತ್ತೆ. ಫಸ್ಟ್ ಡೇಟ್, ಪರ್ಟಿಕ್ಯುಲರ್ ಮತ್ತು LF ಅಂತ ಬರುತ್ತೆ. ಅದಾದಮೇಲೆ ಡೆಬಿಟ್, ಕ್ರೆಡಿಟ್ ಅಂತ ಬರುತ್ತೆ. ನಾನು LF ಅನ್ನೋ ಕಾಲಮ್ ಸ್ಕಿಪ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್, ಬಿಕಾಸ್ ಇದರಲ್ಲಿ ನಾವು ಜರ್ನಲ್ ಎಂಟ್ರಿ ಮಾತ್ರ ಮಾಡ್ತಿದ್ದೀವಲ್ಲ. ಸೊ ನಾನು LF ಕಾಲಮ್ ಲೆಡ್ಜರ್ ಅಕೌಂಟ್ದು ಬಿಟ್ಟಿದ್ದೀನಿ. ಇಫ್ ಯು ವಾಂಟ್ ನೀವು ಬರಿಬೋದು, ಬಟ್ ಆ್ಯಕ್ಚುಲಿ ಇಟ್ಸ್ ಮ್ಯಾಂಡೇಟ್ರಿ ಟು ರೈಟ್. ನಾನು ಈ ಸಮ್ಮಲ್ಲಿ ತಗೊಂಡಿಲ್ಲ ಅಲ್ವಾ, ಅದಕ್ಕೆ ನಾನು ಅಕೌಂಟಿಂಗ್ ಟೇಬಲ್ನ ಹಾಕ್ಕೊಂಡಿಲ್ಲ. ಸೊ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನಮಗೆ ಏನಿದೆ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹1 lakh. ಸೊ ಅದ್ರ ಜರ್ನಲ್ ಎಂಟ್ರಿ ಏನು ಬರುತ್ತೆ, ಕ್ಯಾಶು ಡೆಬಿಟ್ ಆಗಿದೆ, ಎಲ್ಲಿಗೆ ಹೋಗಿದೆ, ಕ್ಯಾಪಿಟಲ್ ಅಕೌಂಟಿಗೆ ಹೋಗಿದೆ. ಸೊ ಡೆಬಿಟ್ಗೂ 1 lakh ಮತ್ತು ಕ್ರೆಡಿಟ್ಗೂ 1 lakh ಅಂತ ಹಾಕಿ ನೀವು ಕೆಳಗೆ ಏನಂತ ಬರಿಬೇಕು ಅಂದರೆ ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ನೀವು ಬರಿಬೇಕಾಗತ್ತೆ. ಸೊ ಮಿಕ್ಕಿರೋ ಎಂಟ್ರೀಸ್ಗೆಲ್ಲ ನಾನು ಬಾಕ್ಸ್ ಹಾಕಿಲ್ಲ, ಬಟ್ ಹಾಗೆ ಹೇಳ್ತೀನಿ, ತಿಳಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ 1 ಅಂತ ಯಾಕೆ ಹಾಕ್ಕೊಂಡಿದ್ದೀವಿ, ಡೇಟ್ ಅಲ್ವಾ ಮ್ಯಾಮ್ ಹಾಕಬೇಕು, ಬಿಕಾಸ್ ನಮ್ಮ ಕ್ವೆಶನಲ್ಲಿ ಅವರು ಡೇಟ್ ಕೊಟ್ಟಿಲ್ಲ, ಜಸ್ಟ್ ಜನರಲಾಗಿ ನಂಬರ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ನಾವು ನಂಬರ್ಸ್ ಅಂತ ತಗೊಂಡಿದ್ದೀವಿ. ಇಫ್ ಯು ಡೋಂಟ್ ವಾಂಟ್ ಟು ರೈಟ್ ಡೇಟ್ ಯು ಕ್ಯಾನ್ ಮೆನ್ಷನ್ ಇಟ್ ಆಸ್ SL ನಂಬರ್ ಅಂತ, ಲೈಕ್ ಸೀರಿಯಲ್ ನಂಬರ್ ಅಂತ. ಸೊ ನೆಕ್ಸ್ಟ್ ಎಂಟ್ರಿ ವಿಲ್ ಬಿ, just a minute, deposited 40K into bank. ಸೊ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಮಾಡಿ ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು 40K. ಕೆಳಗೆ ಜರ್ನಲ್ ಎಂಟ್ರಿಗೆ ಏನು ನಾವು ಬರಿತೀವಂದರೆ ಬೀಯಿಂಗ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ. ನೆಕ್ಸ್ಟ್ ಪರ್ಚೇಸ್ ಅಕೌಂಟಿಗೆ ಡೆಬಿಟ್ ಆಗಿದೆ ಟು ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಸೊ ಸೇಮ್ 2020. ಇದಂತೂ ನಿಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ, ಇನ್ಯಾವುದೂ ಬ್ಯಾಲೆನ್ಸ್ ಆಗಲ್ಲ, ಜರ್ನಲ್ ಎಂಟ್ರಿ ಮಾತ್ರ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಓಕೆನಾ, ನಮಗೆ ಪರ್ಚೇಸ್ಗೆ ಹೋಗಿದೆ ಮತ್ತು ಕ್ಯಾಶ್ ಆಗಿದೆ ಅಂತ, ಕ್ಯಾಶನ್ನು ನಾವು ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಅಂತ. ಮತ್ತು ಪರ್ಚೇಸ್ ಅಕೌಂಟು ರಮೇಶ್ ಅಕೌಂಟ್. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್, ರಮೇಶ್ ಹತ್ರದಿಂದ ನಾವು ಗೂಡ್ಸ್ ತೊಗೊಂಡಿದ್ದೀವಿ, ಲೈಕ್ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಓಕೆನಾ. ನೆಕ್ಸ್ಟ್ ಬಂದು ಕ್ಯಾಶ್ ಅಕೌಂಟ್ ಡಟಾ ಟು ಸೇಲ್ಸ್ ಅಕೌಂಟ್. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು ಮತ್ತು ಸೇಲ್ಸ್ ಕಡೆಯಿಂದ ಕ್ರೆಡಿಟ್ ಆಗಿದೆ. ದೆನ್ ಸ್ಯಾಲ್ರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್, ಸ್ಯಾಲ್ರಿನ ಪೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಎಂಟ್ರಿ ಇಸ್ ಕ್ಯಾಶ್ ಅಕೌಂಟ್ ಡಟಾ ಟು ಬ್ಯಾಂಕ್ ಲೋನ್ ಅಕೌಂಟ್. ಬೀಯಿಂಗ್ ಲೋನ್ ಟೇಕನ್ ಫ್ರಮ್ ದ ಬ್ಯಾಂಕ್, ನಮಗೆ ಕ್ಯಾಶ್ ಬಂದಿದೆ ಬಿಕಾಸ್ ಡಿಪೆಂಡ್ ಆಗಿದೆ, ಸೊ ಬ್ಯಾಂಕಿಗೆ ಕ್ರೆಡಿಟ್ ಮಾಡಿದ್ದೀವಿ. ದೆನ್ ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್. ಮತ್ತು ಕ್ಯಾಶ್ ಅಕೌಂಟ್ ಡಟಾ ಟು ರಮೇಶ್ ಅಕೌಂಟ್. ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದಿ ರಮೇಶ್ ಅವರು ನಾವೇನಿಲ್ಲಿ ಗೂಡ್ಸ್ ಇದು ಮಾಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ, ಅದ್ರದ್ದು ಕ್ಯಾಶ್ ಕೂಡ ರಿಸೀವ್ ಆಗಿದೆ ರಮೇಶ್ ಕಡೆಯಿಂದ. ದೆನ್ ಡ್ರಾಯಿಂಗ್ಸ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಅಂತ.
ಓಕೆನಾ. ಆ್ಯಂಡ್ ಇದು ಎಲ್ಲದಕ್ಕೂ ಮುಂಚೆ ನೀವು ಇಲ್ಲಿ ಮೇಲೆ ಏನು ಬರೀಬೇಕು ಅಂದರೆ ಐ ಫರ್ಗಾಟ್ ಟು ಸೇ, ಈ ಜರ್ನಲ್ ಎಂಟ್ರೀಸ್ ಅಂತ ಹಾಕೋಕ್ಕೆ ಮುಂಚೆ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರಾಜು ಫಾರ್ ದಿ ಜರ್ನಲ್ ಎಂಟ್ರಿ ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ರಾಜ್ ಫಾರ್ ಏಪ್ರಿಲ್ 2025 ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ, ಅದನ್ನ ಮರಿಬೇಡಿ. ಸೊ ಇಷ್ಟು ನಿಮಗೆ ಜರ್ನಲ್ ಎಂಟ್ರೀಸ್ ಆಗಿರುತ್ತೆ. ಟೋಟಲಲ್ಲಿ ಹಾಕಿಬಿಟ್ಟು ಟೋಟಲ್ ನಿಮಗೆ ಎಷ್ಟು ಬಂದಿದೆಯೋ ಅಷ್ಟು ನೀವು ಟೋಟಲ್ ಅಂತ ಹಾಕಿ ಬರೀಬೇಕಾಗತ್ತೆ. ಮತ್ತು ಇದರಲ್ಲಿ ನೋಟ್ ಏನಂದರೆ ಈಚ್ ಟ್ರಾನ್ಸಾಕ್ಷನ್ಸ್ ಫಾಲೋಸ್ ಡಬಲ್ ಎಂಟ್ರಿ ಸಿಸ್ಟಮ್, ಮತ್ತು ಕ್ರೆಡಿಟ್ ಈಕ್ವಲ್ ಟು ಡೆಬಿಟ್ ಇನ್ ಎವ್ರಿ ಎಂಟ್ರಿ, ಮತ್ತು ನರೇಷನ್ ಈಸ್ ಇನ್ಕ್ಲೂಡೆಡ್, ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಆ ನರೇಷನ್ ನಾವು ಇದೇನು ಕೊಟ್ಟಿದ್ದೀವಿ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಈ ನರೇಷನ್ ಅಂತ ಕೊಟ್ಟಿದ್ದೀವಲ್ಲ, ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಮತ್ತು ಫೈನಲ್ ಟಿಪ್ ಯಾವುದು ಅಂದರೆ, ಡೆಬಿಟ್ ಅಂದರೆ ಇವಾಗ ನಾವು ಒಂದು ಬಿಸ್ನೆಸ್ಸಿಗೆ ಮಾಡ್ತಿದ್ದೀವಿ ಅಂದರೆ, ಇಲ್ಲ ಒಂದು ಪರ್ಸನಾಗಿ ಮಾಡ್ತಿದ್ದೀವಿ ಅಂದರೆ, ಡೆಬಿಟ್ ಅಂದರೆ ನಮಗೇನು ಬರ್ತಿದೆ, ಕ್ರೆಡಿಟ್ ಅಂದರೆ ಏನು ನಮಗೆ ಹೋಗ್ತಿದೆ. ಇದು ಮೇಯ್ನ್ ರೂಲ್ಸ್ ಆಗಿರುತ್ತೆ. ಅಕೌಂಟಿಂಗ್ ರೂಲ್ಸ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ. ಲೈಕ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅನ್ನೋದಿರುತ್ತೆ. ಅದಾದಮೇಲೆ ಎಕ್ಸ್ಪೆನ್ಸಸ್ ಅಂದರೆ ಡೆಬಿಟ್ಟು, ಇನ್ಕಮ್ ಅಂದರೆ ಕ್ರೆಡಿಟು. ಇದು ನಿಮಗೆ ಗೋಲ್ಡನ್ ರೂಲ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಾವು ಜರ್ನಲ್ ಎಂಟ್ರಿ ಮಾಡ್ತೀವಿ, ಮತ್ತು ಲೆಡ್ಜರ್ ಅಕೌಂಟ್ ಮಾಡ್ತೀವಿ, ಮತ್ತು ಟ್ರಯಲ್ ಬ್ಯಾಲೆನ್ಸ್ ಕೂಡ ಮಾಡ್ತೀವಿ. ಈ ಒಂದು ಪರ್ಟಿಕ್ಯುಲರ್ ಸಮ್ ಏನಿದೆ ಅದಕ್ಕೆ 3 ಕ್ವಶನ್ಸ್ ಕೇಳಿದರೆ 15 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನ 10 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಈ ಥರ ಜರ್ನಲ್ ಆ್ಯಂಡ್ ಲೆಡ್ಜರ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ ಮಾಡಿ ಅಂತ ಕೊಟ್ಟರೆ ನಾವು ಹೇಗೆ ಮಾಡಬೇಕು ಅಂತ, ಫಸ್ಟ್ ಈ ಟ್ರಾನ್ಸಾಕ್ಷನ್ಸ್ ಏನಿದೆ ಅದೆಲ್ಲನೂ ನಾವು ಫಸ್ಟ್ ಜರ್ನಲ್ ಎಂಟ್ರಿ ಪಾಸ್ ಮಾಡ್ಕೊಬೇಕು. ಜರ್ನಲ್ ಎಂಟ್ರಿದು ಇಲ್ಲಿ ನೋಡಿ ನಾನು LF ಅಂತ ತೊಗೊಂಡಿದ್ದೀನಿ, ಬಿಕಾಸ್ ನಾವಿಲ್ಲಿ LF ಲೆಡ್ಜರ್ ಅಕೌಂಟ್ ಮಾಡ್ತೀವಲ್ಲ, ಅದಕ್ಕೆ ನಾನು LF ಅಂತ ಒಂದು ಕಾಲಮ್ ಬಿಟ್ಟಿದ್ದೀನಿ. ಸೇಮ್ ಜರ್ನಲ್ ಎಂಟ್ರಿ ಫಾರ್ಮೆಟ್ ಏನು, ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್, ಕ್ರೆಡಿಟ್ ಅಂತ. ಸೊ ದ ಫಸ್ಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ಯಾಶ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್, 1 lakh ಹಾಕೊಂಡಿದ್ದೀವ. ನೆಕ್ಸ್ಟ್ ಬ್ಯಾಂಕ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇದಕ್ಕೆ ಏನೆಲ್ಲ ನಿಮಗೆ ನರೇಷನ್ ಬೇಕೋ ಅದು ನರೇಷನ್ ನೀವು ಇಲ್ಲೇನು ಕೊಟ್ಟಿದ್ದಾರೆ ಅದನ್ನೇ ಶಾರ್ಟ್ ಫಾರ್ಮ್ ಮಾಡಿ ಬರೀರಿ, ಬಿಕಾಸ್ ಇದು ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ನಾನು ರಿಪೀಟ್ ಮಾಡ್ತಿಲ್ಲ, ಬಿಕಾಸ್ ಆಲ್ರೆಡಿ ಇವಾಗ ಫಸ್ಟ್ ಸೆಮ್ಮಲ್ಲಿ ನೋಡಿದ್ದೀವಿ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸು ಆದಮೇಲೆ ಲಾಸ್ಟಲ್ಲಿ ನೀವು ಟೋಟಲ್ ಅಂತ ಹಾಕೊಬೇಕು. ಸೊ ನೆಕ್ಸ್ಟ್ ನಾವು ಲೆಡ್ಜರ್ ಎಂಟ್ರಿಗೆ ಹೋಗೋಣ. ಲೆಡ್ಜರ್ ಎಂಟ್ರಿಗೆ ಫಾರ್ಮೆಟ್ ಏನಾಗಿರುತ್ತೆ ಅಂದರೆ ಡೇಟ್, ಪರ್ಟಿಕ್ಯುಲರ್ಸ್, JF, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್, JF, ಅಮೌಂಟ್. ಮತ್ತು ಈ ಕಡೆ ಏನಿದೆ ಅಮೌಂಟ್ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡು ಇದು ಡೆಬಿಟ್ ಆಗಿರುತ್ತೆ, ಮತ್ತು ಈ ಕಡೆ ಏನಿದೆ ಅದು ಕ್ರೆಡಿಟ್ ಆಗಿರುತ್ತೆ. ಓಕೆನಾ. ಇವಾಗ ನಾವು ಕ್ಯಾಶ್ ಅಕೌಂಟಿಗೆ ಲೆಡ್ಜರ್ ಅಕೌಂಟ್ ಮಾಡೋಣ. ಕ್ಯಾಶ್ ಅಕೌಂಟಿಗೆ ಲೆಡ್ಜರ್ ಅಕೌಂಟ್ ಹೇಗೆ ಮಾಡೋದು ಅಂದರೆ ಡೇಟ್, ಪರ್ಟಿಕ್ಯುಲರ್, ಡೆಬಿಟ್, ಕ್ರೆಡಿಟ್, ಡೆಬಿಟ್, ಡೇಟ್, ಪರ್ಟಿಕ್ಯುಲರ್ಸ್, ಕ್ರೆಡಿಟ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಎಂಟ್ರಿ ಏನಪ್ಪ ಅಂದರೆ, ಮತ್ತು ಈ ಕಡೆ ಬರೋದೆಲ್ಲ 2 ಆಗಿರುತ್ತೆ. ನಮಗೆ ಲೆಫ್ಟ್ ಹ್ಯಾಂಡ್ ಕಡೆ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ಟೆಲ್ಲ 2, ಡೆಬಿಟ್ ಕಡೆ ಬರೋದೆಲ್ಲ 2 ಮತ್ತು ಕ್ರೆಡಿಟ್ ಕಡೆ ಬರೋದೆಲ್ಲ ಬೈ. ಓಕೆನಾ. ಸೊ 2 ಕ್ಯಾಪಿಟಲ್ ಅಕೌಂಟ್ 1 lakh, ಮತ್ತು 2 ಸೇಲ್ಸ್ ಅಕೌಂಟ್ 50,000, ಮತ್ತು ಈ ಕಡೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಬಂದರೆ ಬೈ ಬ್ಯಾಂಕ್ ಅಕೌಂಟ್ 40,000, ಬೈ ಪರ್ಚೇಸ್ 20,000, ಬೈ ಸ್ಯಾಲ್ರಿ 10,000, ಬೈ ಫರ್ನಿಚರ್ 15,000, ಬೈ ರಮೇಶ್ 25,000, ಬೈ ಡ್ರಾಯಿಂಗ್ಸ್ 5,000. ಸೊ ಇಷ್ಟು ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಆದಮೇಲೆ ಟೋಟಲ್ ಏನು ಬರುತ್ತೆ, ಟೋಟಲಿಂದ ಇಷ್ಟು 35,000 ಏನಿದೆ ಅದು ನಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಅಂತ ಅದು ಇಷ್ಟು ನಮಗೆ ರಿಮೈನಿಂಗ್ ಬ್ಯಾಲೆನ್ಸ್ ಆಗಿದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ರಮೇಶ್ ಅಕೌಂಟ್ ಮಾಡಬೇಕು. ರಮೇಶ್ ಅಕೌಂಟು ನಾನು ಸ್ಟ್ರೈಟ್ ಡೆಬಿಟ್ ಕ್ರೆಡಿಟ್ ಮಾತ್ರ ತೋರಿಸ್ಕೊತಿದ್ದೀನಿ, ಬಟ್ ನೀವು ಪ್ರಾಪರಾಗಿ ಇದೇ ಥರ ಲೆಡ್ಜರ್ ಅಕೌಂಟ್ ಮಾಡಬೇಕು, ಬಿಕಾಸ್ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೇಮ್ ಇದೇ ಥರ ಫಾರ್ಮೆಟ್ ಹಾಕಿ ನೀವು ರಮೇಶ್ ಅಕೌಂಟ್ಗೆ ಕೂಡ ಮಾಡಬೇಕಾಗತ್ತೆ. ರಮೇಶ್ ಅಕೌಂಟಿಗೆ ಬೈ 25K ಯಾವುದಾಗಿರುತ್ತೆ ರಮೇಶ್ ಅಕೌಂಟದು, ಇಲ್ಲಿ ನಾವು ಇದು ಮಾಡಿದ್ದೀವಲ್ಲ ದಿಸ್ ಟ್ರಾನ್ಸಾಕ್ಷನ್ ಇದು. ಓಕೆನಾ. ಅದು ಟು ರಮೇಶ್ ಅಕೌಂಟಲ್ಲಿ ಡೆಬಿಟ್ 25K ಆಗಿದೆ, ಮತ್ತು ಬೈ ಕ್ರೆಡಿಟ್ 30K ಆಗಿದೆ. ಓಕೆನಾ. ಸೊ ನಾನು ಈ ಥರ ಮೇಲೆ ಕೆಳಗೆ ಮಾಡ್ತಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದು ಸರಿ ಪಾಸ್ ಕೂಡ ಮಾಡ್ಕೊಂಬಿಟ್ಟು ಲೈಕ್ ರೆಕಾರ್ಡೆಡ್ ವೀಡಿಯೋಸ್ ನಾನು ಕಳಿಸ್ಬೇಕಾದ್ರೆ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಇದೇನಿದೆ
ಸೇಮ್ ಇದೇ ಫಾರ್ಮೆಟಲ್ಲಿ ನೀವು ಬಾಕ್ಸ್ ಎಲ್ಲ ಹಾಕಿ ನೀವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪರ್ಚೇಸ್ ಅಕೌಂಟಿಗೆ ಒಂದೇ ಒಂದು ಬರುತ್ತೆ ವಿಚ್ ಇಸ್ 50,000. ದೆನ್ ಸೇಲ್ಸ್ಗೆ ಕ್ರೆಡಿಟ್ ಕಡೆ ಒಂದೇ ಒಂದು ಬರುತ್ತೆ 50,000. ಮತ್ತು ಸ್ಯಾಲ್ರಿ ಅಕೌಂಟ್ ನಾವು ಮಾಡಿದ್ರೆ ಡೆಬಿಟ್ ಕಡೆ ಓನ್ಲಿ 10,000 ಬರುತ್ತೆ. ಮತ್ತು ಫರ್ನಿಚರ್ಗೆ ಪ್ರತಿಯೊಂದು ಲೆಡ್ಜರ್ ಅಕೌಂಟ್ಗೂ ಇದೇ ಥರ ನಾವು ಫಾರ್ಮೆಟ್ ಹಾಕಿ ಮಾಡಬೇಕು. ಮತ್ತು ಅದರಲ್ಲಿ ಏನೆಲ್ಲ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೋ ಅದೆಲ್ಲ ಎತ್ತಿಟ್ಕೊಬೇಕು. ನೆಕ್ಸ್ಟ್ ಫಾರ್ಮೆಟ್ ಫಾರ್ ಟ್ರಯಲ್ ಬ್ಯಾಲೆನ್ಸ್ ಅಕೌಂಟ್. ಫಾರ್ಮೆಟ್ ಏನಪ್ಪ ಅಂದರೆ ಅಕೌಂಟ್ ನೇಮ್ ಅಂತ ಏನು ಅಂತ ಹಾಕಿ ಮತ್ತು ಡೆಬಿಟ್ ಎಷ್ಟು ಕ್ರೆಡಿಟ್ ಎಷ್ಟು ಅಂತ ಹಾಕೊಬೇಕು. ಇದು ಟ್ರಯಲ್ ಬ್ಯಾಲೆನ್ಸ್. ಮತ್ತು ಇಲ್ಲಿ ನಮಗೆ ಬ್ಯಾಲೆನ್ಸಿಂಗ್ ಫಿಗರು 35K ಏನು ಸಿಕ್ಕಿದೆ, ಈ 35Kನ ನಾವು ಇಲ್ಲಿ ಡೆಬಿಟ್ ಅಂತ ಹಾಕಿ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಕ್ರೆಡಿಟ್ ಕಡೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಸಿಕ್ಕಿರುತ್ತೆ. ಇಲ್ಲಿ ನಮಗೆ ಕ್ರೆಡಿಟ್ ಕಡೆ ಸಿಕ್ಕಿದೆ ಅಲ್ವಾ, ಅದನ್ನ ನಾವು ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಕಡೆ ತೊಗೊಬೇಕಾಗತ್ತೆ, ಡೆಬಿಟ್ ಕಡೆ. ಮತ್ತು ಪ್ರತಿಯೊಂದು ಲೆಡ್ಜರ್ ಅಕೌಂಟಲ್ಲೂ ಸೇಮ್ ನಿಮಗೆ ಕ್ರೆಡಿಟ್ ಕಡೆ ಬಂದಿದ್ದರೆ ಅದನ್ನ ಡೆಬಿಟ್ ಕಡೆ ಬರೀಬೇಕು, ಮತ್ತು ಡೆಬಿಟ್ ಕಡೆ ಬಂದಿದ್ದರೆ ಅದನ್ನ ಕ್ರೆಡಿಟ್ ಕಡೆ ಬರೀಬೇಕು. ಈ ಥರ ಮಾಡಿದರೆ ನಿಮಗೆ ಟೋಟಲ್ ಆಗಿ ಡೆಬಿಟು ಕೂಡ ಕ್ರೆಡಿಟು ಎರಡೂ ಕೂಡ ನಿಮಗೆ 1,55,000 ಎಕ್ಸಾಕ್ಟ್ಲಿ ಬರುತ್ತೆ. ಈ ಸಮ್ ಬೇಕಿದ್ರೆ ನಾನು ಕ್ಲಾಸ್ ಆದಮೇಲೆ ನಿಮಗೆ ಒಂದ್ಸರಿ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೇಮ್ ಇದೇ ಥರನೇ ಬರುತ್ತೆ, ಲೈಕ್ ಪ್ರಾಪರಾಗಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಮೂರು ಕೂಡ ಮಿಸ್ಟರ್ ಕುಮಾರ್ ಅವರ ಬುಕ್ಸಲ್ಲಿ ಬರೀಬೇಕಾಗತ್ತೆ. ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಕುಮಾರ್. ಸೊ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ವಿಚ್ ಇಸ್ ಪರ್ಟಿಕ್ಯುಲರ್ ಡೆಬಿಟ್ ಕ್ರೆಡಿಟ್. ನಮಗೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಿ 10 ಡ್ರಾಯಿಂಗ್ಸ್ 10K ಇದೆ, ಮತ್ತು ಕ್ಯಾಪಿಟಲ್ 1 lakh ಇದೆ, ಮತ್ತು ಪರ್ಚೇಸ್ 60K ಇದೆ, ಮತ್ತು ಸೇಲ್ಸ್ 120K ಇದೆ. ಈ ಥರ ಇದೆಯಲ್ಲ ಎಷ್ಟು ಕೂಡ ನಾವು ಇವಾಗ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ವಿಲ್ ಬಿ ಕ್ಲೋಸಿಂಗ್ ಸ್ಟಾಕ್ 25K ಮತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ವಿಲ್ ಬಿ 2K. ಇದು ನಿಮಗೆ ಅಡ್ಜಸ್ಟ್ಮೆಂಟ್ದು ಮಾಡ್ಕೊಬೇಕಾಗತ್ತೆ. ಮತ್ತು ಫಾರ್ಮೆಟ್ ಆಫ್ ಟ್ರೇಡಿಂಗ್ ಅಕೌಂಟ್ ಏನಪ್ಪ ಅಂದರೆ ಪರ್ಟಿಕ್ಯುಲರ್ ಅಮೌಂಟ್. ಇದರಲ್ಲಿ ಓಪನಿಂಗ್ ಸ್ಟಾಕ್, ಟ್ರೇಡಿಂಗ್ ಅಕೌಂಟ್ ಅಲ್ವಾ, ಫಸ್ಟ್ ನಾವು ಸ್ಟಾಕ್ ಓಪನಿಂಗ್ ಮಾಡ್ಕೊಬೇಕು. ಸ್ಟಾಕ್ ಓಪನಿಂಗ್ ವಿಲ್ ಬಿ 20K. ಇಲ್ಲಿ ನಮಗೆ 25K ಒಂದು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ದಿಸ್ ವಿಲ್ ಬಿ ದಿ ಓಪನಿಂಗ್ ಸ್ಟಾಕ್. ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಕ್ವೆಶನಲ್ಲಿ, ಆ ಕ್ವೆಶನಲ್ಲಿ ಇರೋದನ್ನ ನಾವು ತಗೊಂಡಿದ್ದೀವಿ. ಈ ಓಪನಿಂಗ್ ಸ್ಟಾಕ್ ಏನಿದೆ ಅದರಲ್ಲಿ ನಾವು ಪರ್ಚೇಸ್ನ ಮೈನಸ್ ಮಾಡಬೇಕು, ಮತ್ತು ವೇಜಸ್ನ ಕೂಡ ಮೈನಸ್ ಮಾಡಬೇಕು. ಮತ್ತು ಈ ಕಡೆ ನಮಗೆ ಕ್ರೆಡಿಟಲ್ಲಿ ಏನು ಬರುತ್ತೆ ಅಂದರೆ ಸೇಲ್ಸ್ ಬರುತ್ತೆ. ಸೇಲ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ ಅಡ್ಜಸ್ಟ್ಮೆಂಟ್ ಇಲ್ಲಿ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕು ನಾವು ಹಾಕ್ಕೊಂಡಿದ್ದೀವಿ. ಸೊ ಟೋಟಲ್ ಯಾವ ಕಡೆ ಜಾಸ್ತಿ ಇದೆ ಅಂದರೆ ನಮಗೆ ಕ್ರೆಡಿಟ್ ಕಡೆ ಜಾಸ್ತಿ ಇದೆ, 1,45,000 ಬಂದಿದೆಯಾ. ಮತ್ತು ಇದ್ದು ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ 50K, ಇದು ನಮಗೆ ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ಇದು ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಇಷ್ಟು ಆಯಿತಾ. ನೆಕ್ಸ್ಟು ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ದ ಫಾರ್ಮೆಟ್ ವಿಲ್ ಬಿ ಸೇಮ್. ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಸ್ಯಾಲ್ರಿ ತೊಗೊಂಡಿದ್ದೀವಿ, ಮತ್ತು ರೆಂಟ್ ಪೇ ಮಾಡಿದ್ದೀವಿ, ಮತ್ತು ಗ್ರಾಸ್ ಪ್ರಾಫಿಟ್ ಈ ಕಡೆ ಯಾವುದು ಎಂಟ್ರೀಸ್ ಇಲ್ಲ. ಸೊ ನಾವು ಸ್ಟ್ರೈಟ್ ಅವೇ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀವಿ. ಮತ್ತು ಟೋಟಲ್ ಮಾಡಿದಾಗ ಇದು ಜಾಸ್ತಿ ಇದೆ ಕ್ರೆಡಿಟ್ ಕಡೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಫ್ರಮ್ ದಿ ಡೆಬಿಟ್ ಸೈಡ್ ವಿಲ್ ಬಿ ನೆಟ್ ಪ್ರಾಫಿಟ್. ನಮಗೆ ನೆಟ್ ಪ್ರಾಫಿಟ್ ಇಷ್ಟು ಅಂತ ಸಿಕ್ಕಿದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋದು. ಬ್ಯಾಲೆನ್ಸ್ ಶೀಟ್ ಆಲ್ರೆಡಿ ಗೊತ್ತಿದೆ, ಲಯಬಿಲಿಟಿ ಅಮೌಂಟ್, ಅಸೆಟ್ ಅಮೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಕ್ಯಾಪಿಟಲ್ ಬಂದು 1 lakh. ಓಕೆನಾ. ನೆಕ್ಸ್ಟ್ ಕ್ಯಾಶ್ ವಿಲ್ ಬಿ ಅಸೆಟ್, ಆ್ಯಂಡ್ ನೆಟ್ ಪ್ರಾಫಿಟ್ ಏನಿದೆ ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು 33,000 ಆಗಿರುತ್ತೆ. ದೆನ್ ಲೆಸ್ ಡ್ರಾಯಿಂಗ್ಸ್ ಅಂತ ಇದೆ, ದಿಸ್ ವಿಲ್ ಬಿ ಡ್ರಾಯಿಂಗ್ಸ್ ಏನಿದೆಯೋ ಅದನ್ನ ಲೆಸ್ ಮಾಡ್ಕೊಬೇಕು. ಮತ್ತು ಕ್ಲೋಸಿಂಗ್ ಸ್ಟಾಕು ಈ ಕಡೆ ತೊಗೊಂಡಿದ್ದೀವಿ, ಮತ್ತು ಫರ್ನಿಚರ್ ಕೂಡ ನಾವು ಅಸೆಟ್ ಕಡೆ ತೊಗೊಂಡಿದ್ದೀವಿ. ಸೊ ಮತ್ತು ಈ ಕಡೆ ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ ಮಾಡ್ಕೊಬೇಕು. ಲೈಕ್ ಟೋಟಲ್ ಆಫ್ ದಿಸ್ ವಿಲ್ ಬಿ ಅಡ್ಜಸ್ಟೆಡ್ ಕ್ಯಾಪಿಟಲ್. ಓಕೆನಾ. ಅದರಲ್ಲಿ ನಾವು ಕ್ರೆಡಿಟಾರ್ಸ್ ಕೂಡ 15 ಮೈನಸ್ ಮಾಡಿದ್ದೀವಿ, ಮತ್ತು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅದೇನು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ತೊಗೊತೀವಿ. ತೊಗೊಂಡಾಗ ನಮಗೆ 1,40,000 ವಿಲ್ ಬಿ the total of balance sheet. So this 1,23,000 will be the adjusted capital.
ಕ್ಯಾಪಿಟಲ್ ಇದೆರಡೂ ಮಾಡಿದಾಗ ನಮಗೆ ಈ ಅಡ್ಜಸ್ಟೆಡ್ ಕ್ಯಾಪಿಟಲ್ ಎಲ್ಲಿಂದ ಬಂತು ಅಂತ ಕೇಳಬೇಡಿ. ಈ ಕ್ಯಾಪಿಟಲಲ್ಲಿ ನಾವು ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ದೀವಿ ಮತ್ತು ಡ್ರಾಯಿಂಗ್ಸ್ನ ಲೆಸ್ ಮಾಡಿದ್ದೀವಿ. ಸೊ ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಪಿಟಲ್ ಅಂತ ಸಿಕ್ಕಿದೆ. ಸೊ ಇಷ್ಟು ನಿಮಗೆ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಸೊ ಮೇ ಬಿ ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೋದು. ಮತ್ತು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.